ನೋಡಮ್ಮ, ನಮ್ಗೆ ಯಾರು ಬೆನ್ ತಟ್ಟಲಿಲ್ಲ ಅಂದ್ರೆ ನಾವ್ ಹಿಂಗೆ ನಮ್ಗೆ ಶಬಾಷ್ ಶಬಾಷ್ ಆರ್ಯ ಅಂತ ನಾವೇ ಬೆನ್ ತಟ್ತೀವಿ. ನೋಡ್ತಿರ್ತಲ್ವ ಅದಕ್ಕೆ ಬುಡ್ಡಿ ತರ ಇದೆ. ಸೌತೆಕಾಯಿನ ಫಸ್ಟ್ ಏನು ಅಲ್ಲ ಹೊರಿಗೆನೆ ಕಟ್ ಮಾಡ್ಕೋಬೇಕು, ಅದಾದ್ಮೇಲೆ ತೊಳಿದೇನೆ ಕ್ಲೀನ್ ಮಾಡ್ಬೇಕು. ಜನಿಸುವ ಪ್ರೀತಿಯೇ ಶಾಶ್ವತ. ಮತ್ತೆ ನಮ್ಮ ಮನೆ ದೇವರು ಏನೋ ಸೌತೆಕಾಯಿ ಚಾಟ್ಸ್ ಮಾಡ್ತಿದ್ದಾರೆ. ಸೊ ಹೆಂಗ್ ಮಾಡ್ತಾರೆ ಅನ್ನೋದನ್ನ ನೋಡೋದ ಬನ್ನಿ. ಬೇಕಂತಲೇ ಇರ್ತೇನೆ. ಓಹೋ, ಇದೆಲ್ಲ ಕೈ ತೆಗಿಬೇಕಲ್ಲ ಹಿಂಗ ಒಳಗಿಂದ ಅದನ್ನ ಸೈಡ್ ಎಲ್ಲ ತೆಗ್ದೇನಿ. ಈ ತರ ಒಳಗಿಂದೆಲ್ಲ ಒಂದ್ ಸ್ಪೂನ್ ಸಹಾಯದಿಂದ ಎಲ್ಲ ತಕ್ಕೋಬೇಕು. ಹಿಂಗ ಸೌತೆಕಾಯಿ ಸ್ನಾಕ್ಸ್ ಇದೆ ಈಗ ಸದ್ಯ. ಆಮೇಲೆ ಸಣ್ಣ ಕಟ್ ಮಾಡ್ಬೇಕಾ? ತೆಗೆದ್ಮೇಲೆ ಕಟ್ಟ ಮಾಡ್ದಂಗ ಈ ಪಿಜ್ಜಾ ಎಲ್ಲ ಹೆಂಗ್ ತಿಂತಿಲ್ಲ, ಇದ್ರೊಳಗ ಸ್ಟಫ್ ತುಂಬುದ. ಗೊತ್ತಾಯ್ತು ನೋಡಿ ಫ್ರೆಂಡ್ಸ್, ನಮ್ಮ ಮನೆ ದೇವರು ನಮ್ಗೆ ಏನೇನೋ ವೆರೈಟಿ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಅವ್ರ ನಮ್ಮ ಮನೆ ದೇವರು ಅಂತ ಹೆಸರಿಟ್ಟಿದೀನಿ. ಅಂದ್ರೆ ಹೆಸರು ಇಟ್ಟಿರೋದಕ್ಕೆ ಖುಷಿ ಫಿದಾ ಆಗ್ಬಿಡ್ಬೇಕು. ಇನ್ನೇನು ಅವ್ರಿಗೆ ಹೇಳೋದೇ ಬೇಡ. ಮನೆ ದೇವರು ಅಂದ ತಕ್ಷಣ ಏನ್ ಕೇಳು ಅಂತಾರೆ. ಎಲ್ಲ ಮಾಡ್ಕೊಡ್ಬೇಕಂದ್ರೆ ಬಾರಿ ಅದಿಯಾ ನೀನು ಮನುಷ್ಯ. ಅದಕ್ಕೆ ತಾನೇ ಮದುವೆ ಆಗಿರೋದು. ಬಾರಿ ಮನುಷ್ಯ ನೀನು. ಅದಕ್ಕೆ ತಾನೇ ನೀನ್ ಸಿಕ್ಕಿರೋದು ಇಂಥ ಮಹಾನ್ ಪುರುಷ. ಬೇಕು ಇದಕ್ಕೆ ಬರೀ ಇದೇನ ಫ್ರೈ ಮಾಡಿಟ್ಕೊಂಡೇನ್ ಗೊತ್ತು, ಸಾಲ್ಟ್ ಗಿಲ್ಟ್ ಹಾಕಿ ಶೇಂಗಾ ಮತ್ ಪುಟಾಣಿ ಎಲ್ಲ ಇದು ಅಷ್ಟ ಹಾಕೊಂಡ್ ತಿಂದ್ರು ಬರ್ತದ. ಮತ್ತೆ ಕಾರ್ದಾನಿ ಇರ್ತೈತ್ಲಾ ಅದ್ನು ಹಾಕೋಬಹುದು. ಬಟ್ ಈಗ ಇದೂನು ವೇಸ್ಟ್ ಮಾಡ್ಬಾರ್ದಲ್ಲ. ಈಗ ಸೌತೆಕಾಯಿ ಹೆಂಗ್ ಕಟ್ ಮಾಡ್ಕೊಂಡ್ರಿ ಈಗ ಒಂಚೂರು ಬೀಜ ಬಂದದ ಅಷ್ಟ. ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾ? ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗ ಇದನ್ನ ಚೂರು ನಮ್ಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋದು, ತಕೊಂಡ್ಬಿಡೋದು. ಅದಕ್ಕೆ ಏನ್ ಮಾಡೋದು ಅಂದ್ರೆ ಒಂಚೂರು ಕಾಂದ, ಟೊಮೆಟೊ ಬೇಕಾದ್ರೆ ಟೊಮೆಟೊ, ಸ್ವೀಟ್ ಕಾರ್ನ್ ಏನಾರ ನೀವು ಹಾಕೊಳ್ಳೋರಿದ್ರೆ ಸ್ವೀಟ್ ಕಾರ್ನ್ ಕುದಿಸ್ ಹಾಕೋಬೇಕು. ಅಂಡ್ ಇದಕ್ಕೆ ಕೊತ್ತಂಬರಿ, ಸ್ವಲ್ಪ ಸ್ವಲ್ಪ ಮೀಡಿಯಂ ಇರಲಿ. ಮೀಡಿಯಂ ಇಲ್ಲ, ಮೀಡಿಯಂ ಅಂದ್ರೆ ಜಾಸ್ತಿನೇ ಬಿಟ್ಬಿಡುತ್ತೆ ನಂಗೆ ಕೈಯಿಂದ. ಏಕೋ ಏನೋ ಇಲ್ಲ, ಯಾಕೋ ಏನೋ ಸಾಲ್ಟ್ ಇಲ್ದ ಅಂದ್ರೆ ಏನೂ ಟೇಸ್ಟಿ ಇರಂಗಿಲ್ಲ. ಅಂಡ್ ದೆನ್ ದಿಸ್ ಈಸ್ ಗೊತ್ತಾಯ್ತಲ್ಲ ನಿನಗೆ ಏನಿದು ಹುಣಸೆ ಹಣ್ಣು ಬೆಲ್ಲದ ಇಂಬ್ಲಿ ಚಟ್ನಿ ಮನ್ಯಾಗ ರೆಡಿ ಮಾಡಿಟ್ಟಿರ್ತೇನೆ. ಯಾವಾಗ ಬೇಕಾಗ್ತೈತೆ ಅಂತ ಹೇಳ್ಕಾಸ. ಸೊ ಅದಿಷ್ಟು ಅದ್ರ ಸಲುವಾಗಿ ಟೊಮೆಟೊ ಹಾಕಿಲ್ಲ ಅಷ್ಟ. ಹೆಂಗೆ ಲೇಜಿ ಕೆಲಸಗಳು ಟೇಸ್ಟಿ ಕೆಲಸಗಳು. ಇದನ್ನ ಒಂದ್ ಲೇಯರ್ ಇದಕ್ಕೆ ಸ್ಟಫ್ ಫುಲ್ ನೀಟಾಗಿ ಇದನ್ನ ಕಲ್ಸ್ಕೋಬೇಕು. ಮೊದ್ಲ ಸಾಲ್ಟ್ ಎಲ್ಲ ಇದಾಗಬೇಕಲ್ಲ. ಚಾಟ್ ಮಸಾಲ ಒಂಚೂರ, ಚಾಟ್ ಮಸಾಲ ಇದಕ್ಕೊಂಚೂರು ಮೇಲೆ ಹಾಕೋತೀನಿ. ಸೊ ಅದು ಒಳಗಿಂದ ಸ್ಟಫ್ ಫಿಲ್ ಮಾಡಿದ್ಮೇಲೆ ಇದೇನು ಫ್ರೈ ಮಾಡ್ಕೊಂಡಿರ್ತೇವಲ್ಲ ಶೇಂಗಾ ಪುಟಾಣಿ ಇದನ್ನು ಮಸ್ತ್ ಭರ್ಪೂರ ಹಾಕೋದು. ಕಡಲೆಕಾಯಿ ಬೀಜ ಒಂಥರ ಹೆಲ್ದಿ, ಒಂಥರ ಬಾಯಿಗೆ ರುಚಿ ಅಂತಾರಲ್ಲ ಆ ಥರ ನೋಡಿ. ಚಂದ ಎಮ್ಮಿ ಎಮ್ಮಿ ಅನಿಸ್ವತ್ತು. ಎಮ್ಮಿ ಎಮ್ಮಿ ತಿಂದ್ಮೇಲೆ ಅಲ್ಬೇಕು ಅಲ್ಲಡಿ ಬಾಯಿಗೆ ಹಂಗೆ ಹಂಗೆ ಸೈಡಲ್ಲೇ ಬಾಯಿಗೆ ಹಾಕಬಿಟ್ಲ. ಅದಕ್ಕೆ ಬಡ್ಡಿ ಎದ್ದಿದ್ದು. ತಿನ್ ಟೇಸ್ಟ್ ಹೇಳ್ಬೇಕಾ ಈಗ? ಟೇಸ್ಟ್ ಎಲ್ಲ ಮಸ್ತ್ ಆಯ್ತಲ್ಲ. ಎಲ್ಲರೂ ಟ್ರೈ ಮಾಡಿ. ನಮ್ಗೆ ಮಸ್ತ್ ಇಷ್ಟ ಆಗುತ್ತೆ. ಮತ್ತೆ ಈಸಿ ಭಾಳ ಕೆಲಸಿಲ್ಲ. ಜಸ್ಟ್ 4 ಐಟಮ್ ಅನ್ಸುತ್ತಲ್ಲ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಹುರ್ಗಡ್ಲೆ ಮತ್ತೆ ಕಡಲೆ ಬೀಜ, ಹಸಿ ಕಡಲೆಕಾಯಿ ಬೀಜ. ಇಷ್ಟು ನೀವು ಹುರ್ಗಡ್ಲೆ ಕಡಲೆಕಾಯಿ ಬೀಜ ಫ್ರೈ ಮಾಡ್ತಾನೆ. ಫ್ರೈ ಮಾಡ್ಕೊಂಡು ಸೌತೆಕಾಯಿ ಏನಿರುತ್ತೆ ಅದನ್ನೆಲ್ಲ ಅದ್ರ ಮೇಲಿರೋ ಎಲ್ಲ ನೀವು ಅದೇನದು ಒಳಗಿನ ಸ್ಕಿನ್ ಬಾಡಿ ಇದೆಲ್ಲ ಸ್ಕಿನ್ ತೆಗೆದು ಹೇಗಿದೆ. ನೀವು ಒಳಗಡೆ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಹುರ್ಗಡ್ಲೆ ಕಡಲೆಕಾಯಿ ಬೀಜ ಇಷ್ಟು ಹಾಕ್ಬಿಟ್ಟು ಸಿಂಪಲ್ ಆಗಿ ಯಾಕೆ ತಿಂತಿದ್ರೆ ಮಸ್ತ್ ರುಚಿಗೆ ತಕ್ಕಷ್ಟು ಉಪ್ಪು. ಸುಮ್ಮನೆ ನಾವು ಪಿಜ್ಜಾ ಬೇಸ್ ಯೂಸ್ ಮಾಡಿದೆ. ಇದ ಮಾಡ್ತೇವಿ. ಸೌತೆಕಾಯಿನು ಏನ್ ಮಸ್ತ್ ಟೇಸ್ಟ್ ಆಡ್ ಮಾಡಿದ್ರೆ ನಂಗೆ ಇವತ್ತೇ ಗೊತ್ತಾಗಿಲ್ಲ. ಬಾಯ್ ಬಾಯ್ ಟಾಟಾ.